ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಮಗು ಭುವನ್ನಿಂದ ಹುಟ್ಟಿದ್ದೇ ಆಗಿದ್ದರೂ ತನ್ನ ಗರ್ಭದಲ್ಲಿ ಇರುವ ತನ್ನದೇ ರಕ್ತ ಮಾಂಸ ಹೊತ್ತು ಹುಟ್ಟುವ ಮಗುವನ್ನು ಅವಳು ಕಳೆದುಕೊಳ್ಳಲು ಇಚ್ಛಿಸಲಿಲ್ಲ. ಮಗುವನ್ನು ಗರ್ಭದಲ್ಲಿ ಹೊರುವ ತೀರ್ಮಾನ ಮಾಡಿದವಳಿಗೆ ಮೈಕಲ್ನಿಂದ ಮುಕ್ತಿ ಬೇಕಾಗಿತ್ತು. ಆದರೆ ಮೈಕಲ್ ಹಾಗೂ ಭುವನ್ನ ಸರ್ಪಗಾವಲಿನಿಂದ ಪಾರಾಗೋದು ಅಷ್ಟು ಸುಲಭವಾಗಿರಲಿಲ್ಲ. ಅಂದಿನಿಂದ ಅಲ್ಲಿಂದ ಪಾರಾಗುವ ದಾರಿ ಹುಡುಕತೊಡಗಿದಳು. ಡಿವೋರ್ಸ್ನ ಎಲ್ಲ ಪ್ರೊಸೀಜರ್ ಮುಗಿಸಿ ಕಾನೂನಿನ ಮೂಲಕ ಭುವನ್ ಹಾಗೂ ಇಚ್ಛಾ ಅಧಿಕೃತವಾಗಿ ದೂರವಾಗಿದ್ದರು. ಮೈಕಲ್ನನ್ನು ಹಿಡಿಯುವವರೇ ಇರಲಿಲ್ಲ. ಅವ ಮೆಚ್ಚಿದ ಹುಡುಗಿಯನ್ನು ಆದಷ್ಟು ಬೇಗ ತನ್ನ ರಾಣಿಯನ್ನಾಗಿಸಿಕೊಳ್ಳುವ ಕನಸು ಕಾಣುತ್ತಿದ್ದವ ಚರ್ಚ್ನಲ್ಲಿ ತಮ್ಮಿಬ್ಬರ ಮದುವೆಗೆ ದಿನ ನಿಗದಿಗೊಳಿಸಿಯೂ ಆಗಿತ್ತು. ಅವನ ಮಡದಿ ಆಗುವ ಹುಡುಗಿಯ ಮುಖದಲ್ಲಿ ನಗೂ ಇಲ್ಲ ಅನ್ನುವುದೇ ಅವನ ಸಂಕಟ. ಬೇಬಿ, ಇನ್ನು ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೊ. ಚರ್ಚ್ನಲ್ಲಿ ನಮ್ಮಿಬ್ಬರ ವೆಡ್ಡಿಂಗ್ ಆಗ್ತಾ ಇದ್ದ ಹಾಗೆ ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ. ನಮ್ಮ ಮಿನಿ ಪ್ಯಾಲೇಸ್ಗೆ ಹೋಗಿ ಬಿಡೋಣ. ಅಲ್ಲಿ ನಾನೇ ಪ್ರಿನ್ಸ್, ನೀನೇ ಪ್ರಿನ್ಸಸ್ ಎಂದು ಅವ ಕನಸು ಕಾಣತೊಡಗಿದರೆ ಇಚ್ಛಾ ಮನಸ್ಸಿನಲ್ಲಿಯೇ ಕ್ಯಾಕರಿಸಿ ಉಗಿದಳು. ಹೊರಗೆ ಮಾತ್ರ ನಗುವಿನ ಮುಖವಾಡ ಧರಿಸಿ ಮೈಕಲ್ ಕೈ ಹಿಡಿದು ಡಾರ್ಲಿಂಗ್ ಎಂದು ನುಲಿದವಳ ಕಣ್ಣು ಬಿಟ್ಟವ ಆಗಲೇ ಆಕಾಶದಲ್ಲಿ ತೇಲಿದ. ಡಾರ್ಲಿಂಗ್, ನನಗೆ ನೀನಂದರೆ ತುಂಬ ಇಷ್ಟ. ನಿನ್ನ ಜೊತೆ ಮದುವೆ ಆಗ್ತಿದೆ ಅಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ಒಂದೇ ಬೇಜಾರು, ನಮ್ಮ ಮದುವೆಗೆ ವೈಟ್ ಲಾಂಗ್ ಗೌನ್, ಡೈಮಂಡ್ ಸೆಟ್ ಬೇಕು ನನಗೆ. ವೆಡ್ಡಿಂಗ್ ಡ್ರೆಸ್ ಸೆಲೆಕ್ಟ್ ಮಾಡಿ ಬರೋಣವಾ ಪ್ಲೀಸ್? ನಿನ್ನ ಜೊತೆ ಕೈ ಹಿಡ್ಕೊಂಡು ಹೊರ್ಗೆಲ್ಲ ಓಡಾಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ಪ್ಲೀಸ್ ಹೊರ್ಗೋಗಿ ಡಿನ್ನರ್ ಮುಗಿಸ್ ಬರೋಣ. ಅವನ ಕೈಯ ಮೇಲೆ ತನ್ನ ಕೈಯಾಡಿಸುತ್ತಾ ಹೇಳಿದ ಇಚ್ಛಾಳ ವರಸೆಗೆ ಕಳೆದೇ ಹೋಗಿದ್ದ ಅವ. ನೀನು ಹೇಳಿದ್ಮೇಲೆ ಬೇಡ ಅಂತೀನ ಬೇಬಿ. ನೀನು ಹೇಳಿದಂತೆ ಗೌನ್, ಡೈಮಂಡ್ ಸೆಟ್, ಡಿನ್ನರ್ ಎಲ್ಲ ಇರುತ್ತೆ. ಸಣ್ಣ ಟ್ವಿಸ್ಟ್ ಏನು ಅಂದರೆ ಒಡವೆ ತೋರಿಸೋದಕ್ಕೆ ಸೇಟು ಮನೆಗೆ ಬರ್ತಾನೆ. ನಿನಗೆ ಬೇಕಾದ ಗೌನ್ ರೆಡಿ ಮಾಡೋದಕ್ಕೆ ಅಂತಾನೆ ಮುಂಬೈಯಿಂದ ಡಿಸೈನರ್ ಬರ್ತಾನೆ. ಆಮೇಲೆ ಇನ್ನೊಂದು ವಿಷಯ, ನೀನು ಪೂರ್ತಿ ಹುಷಾರಾಗಿದ್ದೀಯಾ ಗೊತ್ತಾದ ಮೇಲೆ ನಮ್ಮ ಮದುವೆ ಆಗೋದು. ರಾತ್ರಿ ನಿನಗೋಸ್ಕರ ಅಂತ ಕ್ಯಾಂಡಲ್ ಲೈಟ್ ಡಿನ್ನರ್ ಮನೆಯ ಟೆರೆಸ್ ಮೇಲೆ ರೆಡಿ ಮಾಡಿಸ್ತೀನಿ ಎಂದರೆ ಅವನ ಮುಸುಡಿಗೆ ಗುದ್ದಿ ಚಟ್ನಿ ಮಾಡುವಷ್ಟು ಕೋಪ ಬಂದಿತ್ತು. ಅವನ ಕೈ ಒದರಿ ನಿಧಾನಕ್ಕೆ ಹೊರಟವಳನ್ನು ಎಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು, ಬೇಬಿ, ನೀನು ಎಂಥ ಬುದ್ಧಿವಂತೆ ಅಂತ ನನಗೂ ಗೊತ್ತು. ನನ್ನನ್ನು ಯಾಮಾರಿಸೋದಕ್ಕೆ ನೀನು ನೋಡಿದ ಕಾಂಜಿ ಪಿಂಜಿ ಹುಡುಗ ಅಲ್ಲ. ಮುಂಬೈಯನ್ನೇ ನಡುಗಿಸಿದ ಅಂಡರ್ವರ್ಲ್ಡ್ ಡಾನ್ ಮಗ ನಾನು. ಅದರ ಒಡೆಯ ಈಗ ನಾನು. ನಿನಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ನನಗೆ ಇನ್ನೆಷ್ಟಿರ್ಬೋದು ಅಂತ ಯೋಚನೆ ಮಾಡು ಎಂದು ಅವಳ ಕೈಯನ್ನು ಹಿಡಿದು ತನ್ನ ಗಡ್ಡದ ಮೇಲೆ ಉಜ್ಜಿಕೊಂಡ. ಗಡ್ಡ ತೀಡುತ್ತಿರುವ ತನ್ನ ಕೈಯಿಂದ ಅವನ ಗಡ್ಡವನ್ನು ಎಳೆದು ಉಗಿಬೇಕು ಅನ್ನುವಷ್ಟು ಕೋಪ ಇದ್ದರೂ ಹೊರಗೆ ಬೇಸರದ ಮುಖವಾಡ ಧರಿಸಿ ಹೋದಳು. ಅವಳ ಮೈಯಲ್ಲಿ ಸ್ವಲ್ಪ ಶಕ್ತಿ ಸಂಚಯವಾಗಿದ್ದರೂ ಹೇಗೋ ತಪ್ಪಿಸಿಕೊಂಡು ಓಡಿಬಿಡುತ್ತಿದ್ದಳು. ಡ್ರಗ್ಸ್ನ ಪ್ರಭಾವಕ್ಕೆ ಒಳಗಾದ ದೇಹದ ಶಕ್ತಿ ಕ್ಷೀಣಿಸಿದೆ. ಬೇಕಾದಂತೆ ನಡೆದಾಡೋದೇ ಕಷ್ಟವಾಗಿರುವಾಗ ಇನ್ನು ಅವರನ್ನೆಲ್ಲ ಎದುರಿಸಿ ಹೋಗೋದು ಎಂಥ ರಿಸ್ಕ್ ಕೆಲಸ ಎಂಬ ಅಂದಾಜಿತ್ತು. ತನ್ನ ಸಮಯಕ್ಕಾಗಿ ಹೊಂಚು ಹಾಕಿ ಕಾಯತೊಡಗಿದಳು. 2 ತಿಂಗಳ ನಂತರ ಯಾವುದೋ ದೊಡ್ಡ ಡೀಲಿಂಗ್ ಇದ್ದಿದ್ದರಿಂದ ಭುವನ್ ಹಾಗೂ ಮೈಕಲ್ ಇಬ್ಬರು 1 ವಾರದ ಮಟ್ಟಿಗೆ ಮುಂಬೈಗೆ ಹೋಗುವುದು ಅನಿವಾರ್ಯವಾಗಿತ್ತು. ಅವರಿಬ್ಬರ ಬದಲು ಹುಡುಗಿಯರು ಇಚ್ಛಾಳ ಕಾವಲಿಗಿದ್ದರು. ಈ ಸಮಯ ಬಿಟ್ಟರೆ ಇನ್ನೆಂದೂ ಅವಕಾಶ ತನಗಾಗಿ ಸಿಗಲಾರದು. ಈ ನರಕದಿಂದ ತಪ್ಪಿಸಿಕೊಳ್ಳಲು ಇಂದಿನ ದಿನವೇ ಸರಿ ಎಂದುಕೊಂಡ ಇಚ್ಛಾ ಸುಶೀಲಾ ಅವರ ಬಳಿ ಸಹಾಯ ಕೇಳಿದಳು. ಅವಳ ಹೊಟ್ಟೆಯಲ್ಲಿ ಇರುವ ಮಗುವಿಗೆ 4 ತಿಂಗಳಾದರೂ ಮಗುವಿನ ತಂದೆ ಭುವನ್ಗಾಗಲಿ ಉಳಿದವರಿಗಾಗಲಿ ಇಚ್ಛಾ ತಾಯಿ ಆಗುತ್ತಿದ್ದಾಳೆ ಎನ್ನುವ ವಿಚಾರ ತಿಳಿದಿರಲಿಲ್ಲ. ದೇವರ ವರವೋ ಏನೋ, ಮಾಮೂಲಾಗಿ ಗರ್ಭಿಣಿಯರಿಗೆ ಇರೋ ಯಾವ ಲಕ್ಷಣಗಳು ಅವಳಲ್ಲಿ ಇರಲಿಲ್ಲ. ಸದ್ಯದ ಮಟ್ಟಿಗೆ
ಡಾಕ್ಟರ್ ಹತ್ತಿರ ಕೂಡ ಅವಳನ್ನು ಕರೆದುಕೊಂಡು ಹೋಗದೆ ಇದ್ದ ಕಾರಣ ಗುಟ್ಟು ರಟ್ಟಾಗದೆ ಸುಶೀಲಾ ಹಾಗೂ ಇಚ್ಛಾಳಿಗೆ ಮಾತ್ರ ತಿಳಿದಿತ್ತು. ಆ 2 ತಿಂಗಳಲ್ಲಿ ಸುಶೀಲಾ ಅವರ ಆರೈಕೆಯಲ್ಲಿ ಸಾಕಷ್ಟು ಸುಧಾರಿಸಿಕೊಂಡಿದ್ದ ಇಚ್ಛಾ ಮೊದಲಿನ ಇಚ್ಛಾ ಆಗತೊಡಗಿದಳು. ಸಂಜೆ ಆಗುತ್ತಲೇ ಎಂದಿನಂತೆ ಸುಶೀಲಾ ಅವರು ಮನೆಗೆ ಹೋಗಿ ಆಗಿತ್ತು. ರಾತ್ರಿಯ ಊಟದ ಹೊತ್ತಿಗಾಗಿ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಳು ಇಚ್ಛಾ. ಎಂದಿನಂತೆ ಊಟ ತಂದ ಹುಡುಗಿ ಊಟ ಮಾಡಿ ಬಿಟ್ಕೋ ಎಂದು ನಾಯಿಗೆ ಎಸೆಯುವಂತೆ ಊಟದ ತಟ್ಟೆಯನ್ನು ಎಸೆದು ಹೋದಳು. ನನಗೆ ಊಟ ಬೇಡ, ಸಂಜೆ ತಿಂದ ತಿಂಡಿ ಇನ್ನೂ ಕರಗಿಲ್ಲ, ಹೊಟ್ಟೆ ಫುಲ್ ಆಗಿದೆ, ಒಂದು ಲೋಟ ಹಾಲು ಮಾತ್ರ ಸಾಕು ಎಂದವಳನ್ನೇ ದುರುಗುಟ್ಟಿ ನೋಡಿ, ಮೈಕಲ್ ಬಾಸ್ ಬರ್ತಾ ಇದ್ದ ಹಾಗೆ ನಿನ್ನ ಕೊಬ್ಬು ಜಾಸ್ತಿ ಆಗಿದೆ, ಭುವನ್ ಸರ್ ಜೊತೆ ಇದ್ದಾಗ ನಾಯಿ ಕುನ್ನಿ ಥರ ಇದ್ದೆ ಎಂದು ಹಂಗಿಸಿದವಳ ಮುಡಿ ಹಿಡಿದಿದ್ದಳು. ಹೌದು ಕಣೆ, ನನಗೆ ಕೊಬ್ಬು ಜಾಸ್ತಿ ಆಗಿದೆ, ಅದು ನಿನ್ನ ಬಾಸ್ ಮೈಕಲ್ನಿಂದ ಬಂದ ಕೊಬ್ಬಲ್ಲ, ಹುಟ್ಟುವಾಗಲೇ ದೈವದತ್ತವಾಗಿ ಬಂದ ಕೊಬ್ಬು ಅಷ್ಟು ಸುಲಭವಾಗಿ ಕರಗೋದಿಲ್ಲ. ಅದರಲ್ಲೂ ಈ ಇಚ್ಛಾ ಮಾಧವನ್ ಅಂದರೆ ಅವಳಿಗೆ ಈ ಥರ ಕೊಬ್ಬು ಇರಲೇಬೇಕು, ಅದಕ್ಕೆ ತಾನೇ ನಿನ್ನ ಬಾಸ್ ನಾಯಿ ಮರಿ ಥರ ನನ್ನ ಹಿಂದೆ ಸುತ್ತಾ ಇರೋದು ಎಂದವಳೆ ಅವಳ ಮುಡಿಯ ಸಮೇತ ದೂಡಿದಳು. ಇಚ್ಛಾ ದೂಡಿದ ರಭಸಕ್ಕೆ ನೆಲದ ಪಾಲಾದ ಹುಡುಗಿ ರಭಸದಿಂದ ಎದ್ದು ನಿಂತು, ಜಾಸ್ತಿ ದಿನ ನಿನ್ನ ಆಟ ನಡೆಯೋದಿಲ್ಲ ಕಣೆ, ನೀನು ಬಾಸ್ ಜೊತೆ ಮದುವೆಯಾಗಿ ಹೋದರೂ ಭುವನ್ ಸರ್ ನಿನ್ನನ್ನು ಜಾಸ್ತಿ ದಿನ ಬದುಕೋದಕ್ಕೆ ಬಿಡೋದಿಲ್ಲ. ಆಮೇಲೆ ನಿನ್ನ ಮತ್ತು ನಿನ್ನ ತಂಗಿ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗುತ್ತೆ. ನಿನ್ನ ಜಾಗದಲ್ಲಿ ನಿನ್ನ ತಂಗಿ ಮತ್ತು ಅವಳ ಫ್ರೆಂಡ್ಸ್ ಇರ್ತಾರೆ. ಬಾಸ್ಗೆ ಕೈ ತುಂಬ ದುಡ್ಡು, ಜೊತೆಗೆ ನಮಗೂ ಕೂಡ ಎಂದು ಮೂತಿ ತಿರುಗಿಸಿ, ಇಂದು ಉಪವಾಸ ಬಿದ್ದು ಸಾಯಿ ಎಂದವಳೆ ಬಾಗಿಲು ಎಳೆದುಕೊಂಡು ತನ್ನ ಚಪ್ಪಲಿಯನ್ನು ಪಟಪಟ ಎಂದು ಸದ್ದು ಹೊರಡಿಸುತ್ತಾ ಹೋದಳು. ನನ್ನನ್ನು ದಾಟಿ ಅದು ಹೇಗೆ ನನ್ನ ತಂಗಿ ಹತ್ರ ಹೋಗ್ತೀಯೋ ನಾನು ನೋಡ್ತೀನಿ. ನನ್ನ ತಂಗಿಗೆ ಕಾವಲಾಗಿ ಈ ಇಚ್ಛಾ ಮಾಧವನ್ ಇರೋ ತನಕ ಯಾರಿಗೇನು ಮಾಡೋದಕ್ಕಾಗೋದಿಲ್ಲ ಎಂದು ಕೋಪದಲ್ಲಿ ಹಲ್ಲು ಕಡಿದಿದ್ದಳು. ಒಂದರ್ಧ ಗಂಟೆ ಕಳೆಯುವಷ್ಟರಲ್ಲಿ ಹೊಟ್ಟೆ ತುಂಬ ಗಡತ್ತಾಗಿ ತಿಂದ ಹುಡುಗಿಯರು ನಿದಿರೆ ಮಾತ್ರೆಯ ಮತ್ತಲ್ಲಿ ಜಗ ಮರೆತರು. ಊಟ ಮಾಡದೆ ಸೇಡಿನ ಕಿಡಿಯನ್ನು ಹೊತ್ತಿದ್ದ ಇಚ್ಛಾ ಹೊರಬಂದು ಅಡುಗೆ ಮನೆಗೆ ಹೋಗಿ ಕೋಲ್ಡ್ ಹಾಲಿಗೆ ಬಾದಾಮಿ ಹಾಲಿನ ಪುಡಿ ಬೆರೆಸಿ ಹೊಟ್ಟೆ ತಂಪು ಮಾಡಿಕೊಂಡಳು. ಥೂ ದರ್ವೇಶಿಗಳು, ಇವಕ್ಕೋಸ್ಕರ ನಾನು ಉಪವಾಸ ಸಾಯಬೇಕಾ? ಹಾಳಾಗೋಗಿ, ನಾನಂತೂ ಇವತ್ತು ಎಸ್ಕೇಪ್ ಆಗುವವಳೆ ಎಂದುಕೊಂಡು ಫ್ರಿಜ್ನಲ್ಲಿ ತುಂಬಿದ್ದ ಆ್ಯಪಲ್ ತೊಳೆದು ಕಚ್ಚಿ ಬಾಯಾಡಿಸುತ್ತಾ ಇಡೀ ಮನೆ ತುಂಬ ಹುಡುಕತೊಡಗಿದಳು. ಭುವನ್, ಮೈಕಲ್ ಇಬ್ಬರ ರೂಮ್ ಹುಡುಕಿ ಬಂದಷ್ಟು ಅಗತ್ಯ ವಸ್ತುಗಳ ಜೊತೆ ಬೆಲೆ ಬಾಳುವ ಆಭರಣಗಳು, ಒಂದು ಸೂಟ್ಕೇಸ್ ತುಂಬ ಹಣವನ್ನು ತುಂಬಿಕೊಂಡಳು. ಪಾಪಿಗಳು, ಎಷ್ಟು ದುಡ್ಡು ಕೊಳ್ಳೆ ಹೊಡೆದು ಇಟ್ಟಿದ್ದಾರೆ, ಮಾಡೋದೆಲ್ಲ ಹಲ್ಕ ಲುಚ್ಚ ಕೆಲಸಗಳೇ ಎಂದು ಬೈದುಕೊಳ್ಳುತ್ತಾ ತಾನು ಇದ್ದ ರೂಮಿಗೆ ಬಂದು ಕಬೋರ್ಡ್ನಲ್ಲಿ ತನಗಾಗಿ ಇದ್ದ ಬಟ್ಟೆಗಳಲ್ಲಿ ಸ್ವಲ್ಪ ಸಡಿಲ ಇದ್ದ ಜೀನ್ಸ್ ಪ್ಯಾಂಟ್ ಹಾಗೂ ಟಾಪ್ ಧರಿಸಿ ಕೆಲವು ಬಟ್ಟೆಗಳನ್ನು ಇನ್ನೊಂದು ಸೂಟ್ಕೇಸಿನಲ್ಲಿ ತುಂಬಿಬಿಟ್ಟಳು. ಭುವನ್ ಇಷ್ಟ ಹಾಗೂ ಇಚ್ಛಾಳ ಫೋಟೋಸ್ ವಿಡಿಯೋಸ್ ಇಟ್ಟಿದ್ದ ಕಬೋರ್ಡ್ ತೆರೆಯಲು ನೋಡಿದರೆ ಭದ್ರವಾಗಿ ಲಾಕ್ ಮಾಡಿ ಹೋಗಿದ್ದ ಭುವನ್. ಹಣ ಒಡವೆಗಳನ್ನು ಇಟ್ಟಿದ್ದ ಕಬೋರ್ಡ್ಗೆ ನಾಮಕಾವಸ್ಥೆಗೆ ಲಾಕ್ ಮಾಡಿ ಕೀ ಅಲ್ಲೇ ನೇತಾಕಿಸಿ ಇಟ್ಟಿದ್ದ ಭುವನ್ ಈ ಕಬೋರ್ಡ್ಗೆ ಮಾತ್ರ ಸರಿಯಾಗಿ ಲಾಕ್ ಮಾಡಿದ್ದ. ಇದ್ದ ರೂಮ್ಗಳನ್ನೆಲ್ಲ ಹುಡುಕಿದರೂ ಕೀ ಕಾಣಲೇ ಇಲ್ಲ. ಕೀ ಹುಡುಕೊಂಡು ಇಲ್ಲೇ ಕೂರುವಷ್ಟು ಸಮಯ ಇಲ್ಲ ನನಗೆ, ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗುವಂತೆಯೂ ಇಲ್ಲ, ಏನು ಮಾಡಲಿ ಎಂದು ಯೋಚಿಸಿದ ಇಚ್ಛಾ ರೂಮ್ನ ಕಬೋರ್ಡ್ನಲ್ಲಿ ಇದ್ದ ಬಟ್ಟೆ, ಫೈಲ್ಗಳಲ್ಲಿ ಇದ್ದ ಪೇಪರ್ಗಳನ್ನೆಲ್ಲ ನೆಲದ ತುಂಬ ಹರಡತೊಡಗಿದಳು. ಅಡುಗೆ ಮನೆಗೆ ಬಂದು ಗ್ಯಾಸ್ ಆನ್ ಮಾಡಿ ಹಾಗೆ ಬಿಟ್ಟು ಬೆಂಕಿ ಪೊಟ್ಟಣ ಎತ್ತಿಕೊಂಡು ಜೀನ್ಸ್ ಜೇಬಿನಲ್ಲಿ ಹಾಕಿಕೊಂಡಳು. ಹೊರಗಿನ ಬಾಗಿಲು ಲಾಕ್ ಆಗಿರುವುದನ್ನು ನೋಡಿ ಹುಡುಗಿಯರು ಇದ್ದ ರೂಮಿಗೆ ಬಂದು, ಎಮ್ಮೆ ಥರ ಬಿದ್ದಿರೋದು ನೋಡು ಎಂದು ಬೈದುಕೊಂಡು ಅವರ ತಲೆ ದಿಂಬಿನ ಅಡಿ ಇದ್ದ ಕೀ ಹಿಡಿದು ರೂಮಿನಿಂದ ಹೊರಗೆ ಬಂದಳು. ಬೆಂಕಿ ಹೊತ್ತಿಕೊಳ್ಳುವಂತೆ ಪೆಟ್ರೋಲ್, ಸೀಮೆಎಣ್ಣೆ ಅಂತಹದ್ದು ಏನಾದರೂ ಸಿಗುವುದೇ ಎಂದು ಹುಡುಕಿದರೂ ಸಿಗದೆ ಮನೆಯಿಂದ ಹೊರಬಂದು ಕಾರ್ ಶೆಡ್ನಲ್ಲಿ ಹುಡುಕಾಟ ನಡೆಸಿದಳು. ಒಂದು ಪುಟ್ಟ ಕ್ಯಾನ್ನಲ್ಲಿ ಅರ್ಧ ಪೆಟ್ರೋಲ್ ಕಂಡಿತು. ತನ್ನ ಕೆಲಸಕ್ಕೆ ಇಷ್ಟು ಬೇಕಾದಷ್ಟು ಆಯಿತು ಎಂದುಕೊಂಡವಳು ತಾನು ತಂದಿಟ್ಟ 2 ಸೂಟ್ಕೇಸ್ಗಳನ್ನು ಹಿಡಿದು ಹೊರಬಂದು
ಇನ್ನೇನು ಬಾಗಿಲು ಹೊರಗಿನಿಂದ ಹಾಕಿಕೊಳ್ಳಬೇಕು ಅನ್ನುವಾಗ ಬಲವಾದ ಕೈಯೊಂದು ಅವಳನ್ನು ಹಿಡಿದುಕೊಂಡಿತ್ತು. ಏಯ್ ಹುಡುಗಿ, ಎಲ್ಲಿ ಹೋಗ್ತಾ ಇದೆಯಾ? ಯಾರೂ ಇಲ್ಲ ಅಂದ್ಕೊಂಡು ತಪ್ಪಿಸ್ಕೊಂಡು ಓಡೋಗೋದಕ್ಕೆ ನೋಡ್ತೀಯಾ? ಆ ಹುಡುಗಿಯರು ಗೆಲ್ಲೋದ್ರು, ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೊಬ್ಬು ಬಂದಿದೆ ಅವರಿಗೆ ಎಂದು ಬಡಬಡಾಯಿಸುತ್ತಿದ್ದ ವಾಚ್ಮ್ಯಾನ್ ಹೊಟ್ಟೆಗೆ ತನ್ನ ಮೊಣಕೈಯಿಂದ ಜೋರಾಗಿ ಗುದ್ದಿದಳು. ಅಮ್ಮ ಎಂದು ಹೊಟ್ಟೆ ಹಿಡಿದು ಅವ ನರಳುತ್ತಿದ್ದಂತೆ ಅವನ ಬೆನ್ನ ಹಿಂದಿನಿಂದ ಒಳಗೆ ದೂಡಿದಳು. ಅವ ಒಳಗೆ ನೆಲದ ಮೇಲೆ ಬಿದ್ದು, ಏನೇ ಮಾಡ್ತಾ ಇದೆಯಾ? ಇದೇ ಇವತ್ತು ನಿನಗೆ ಎಂದು ಬೈಯುತ್ತಾ ಹೇಳುವ ಮೊದಲೇ ಹೊರಗಿನಿಂದ ಬಾಗಿಲು ಲಾಕ್ ಮಾಡಿದಳು. ಡೋರ್ ಓಪನ್ ಮಾಡು. ಬಾಸ್ ಅಥವಾ ಭುವನ್ ಸರ್ ಬಂದರೆ ನಿನ್ನ ಕತೆ ಮುಗೀತು ಅಂದ್ಕೊ. ನೀನು ಗೆಲ್ಲೇ ಹೋದ್ರು ಅವ್ರು ನಿನ್ನ ಬಿಡೋದಿಲ್ಲ, ಹುಡುಕೊಂಡು ಬಂದೇ ಬರ್ತಾರೆ ಎಂದು ಒದರಿದ. ಹಲೋ ವಾಚ್ಮ್ಯಾನ್ ಅಂಕಲ್, ನಾನು ತಪ್ಪಿಸ್ಕೊಳ್ಳೋದು ಗೊತ್ತಾದರೆ ತಾನೇ ನನ್ನನ್ನು ಹುಡುಕೋದು? ನನ್ನ ಬದಲಿಗೆ ನಿಮ್ಮ ಹೆಣವೂ ಸೇರಿಸಿ ಇಲ್ಲಿ 3 ಹೆಣ ಇರುವಾಗ ಅವ್ರು ಯಾಕೆ ನನ್ನನ್ನು ಹುಡುಕ್ತಾರೆ? ನಿಮ್ಮ ಪಾಪದ ಕೆಲಸ ಇವತ್ತಿಗೆ ಎಂಡಾಗಲಿ. ಬಾಯ್ ಬಾಯ್ ಅಂಕಲ್ ಎಂದು ಕಿಟಕಿಯಿಂದ ಕೂಗಿ ಹೇಳಿದಳು. ಏನು ಹೇಳ್ತಾ ಇದೆಯಾ? ನಾನು ಹೆಣ ಆಗ್ತೀನಾ? ನಾನು ಹೇಗೆ ಸಾಯ್ತೀನಿ ಎಂದು ಅಯೋಮಯದಿಂದ ಅವನು ಸುತ್ತಲೂ ನೋಡಿದ. ವಾಚ್ಮ್ಯಾನ್ ಮೂಗಿಗೆ ಆಗಲೇ ಅಪಾಯದ ವಾಸನೆ ಬಡಿಯಿತು. ಮನೆಯೊಳಗೆಲ್ಲ ಪೆಟ್ರೋಲ್ ಹಾಗೂ ಗ್ಯಾಸ್ ವಾಸನೆ ಹರಡಿದ್ದ ಬಟ್ಟೆ ಪೇಪರ್ಗಳು ಮುಂದಿನ ಅವಳ ಯೋಚನೆಯನ್ನು ಸಾರಿತು. ಗಾಬರಿಯಾದ ವಾಚ್ಮ್ಯಾನ್, ಬಾಗ್ಲು ತೆಗಿ, ನನ್ನನ್ನು ಏನೂ ಮಾಡಬೇಡ, ನನ್ನ ಮೇಲೆ ಕರುಣೆ ತೋರಿಸು. ಮನೆಯಲ್ಲಿ ನನಗೋಸ್ಕರ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ನನ್ನನ್ನು ಬಿಟ್ಟರೆ ಮನೆಯಲ್ಲಿ ದುಡಿಯೋವರು ಯಾರೂ ಇಲ್ಲ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಾ ತಪ್ಪಿಸಿಕೊಳ್ಳುವ ದಾರಿ ಹುಡುಕತೊಡಗಿದ. ಅಲ್ಲ ಅಂಕಲ್, ಇದೇ ಸ್ಥಾನದಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ನಿಲ್ಲಿಸಿಲ್ಲ ನೀವು? ಆಗೆಲ್ಲ ಬಾರದ ಕರುಣೆ ಈಗ ಯಾಕೆ ಬರಬೇಕು? ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾದ ಹಾಗೆ ಅವ್ರ ಮನೆಯಲ್ಲೂ ಕಾಯ್ತಾ ಇರ್ತಾರೆ ಅಂತ ಆಗ ಗೊತ್ತಾಗಲಿಲ್ಲ ಅಲ್ವಾ? ಈಗಲೂ ಅಷ್ಟೇ, ನನಗೆ ನಿಮ್ಮ ಮೇಲೆ ಯಾವ ಕನಿಕರನೂ ಬರೋದಿಲ್ಲ. ಬಾಯ್ ಅಂಕಲ್, ಜಾಸ್ತಿ ಹೊತ್ತು ಇಲ್ಲೇ ನಿಲ್ಲೋದಕ್ಕೆ ಟೈಮ್ ಇಲ್ಲ ನನಗೆ. ಹಿಂದಿನ ಬೀದಿಯಲ್ಲಿ ನನಗೋಸ್ಕರ ಕಾರು ಕಾಯ್ತಾ ಇದೆ ಎಂದವಳೆ ಕಡ್ಡಿಗೀರಿ ಕಿಟಕಿಯಿಂದ ಒಳಗೆ ನೆಲದ ಮೇಲೆ ಬಿದ್ದಿದ್ದ ಪೇಪರ್ ಮೇಲೆ ಬೀಳುವಂತೆ ಎಸೆದಳು. ಇಚ್ಚ ಸುರಿದಿದ್ದ ಪೆಟ್ರೋಲ್ ಜೊತೆ ಅದಾಗಲೇ ಮನೆಯ ತುಂಬ ಹರಡಿಕೊಂಡಿದ್ದ ಗ್ಯಾಸ್ ಕೂಡ ಬೆಂಕಿ ಇನ್ನಷ್ಟು ಪ್ರಜ್ವಲಿಸಲು ಸಾಥ್ ಕೊಟ್ಟಿತ್ತು. ದಗದಗನೆ ತನ್ನ ಕೆನ್ನಾಲಿಗೆ ಚಾಚುತ್ತಾ ಮುನ್ನುಗ್ಗುತ್ತಿದ್ದ ಬೆಂಕಿಗೆ ಮನೆಯೊಳಗಿದ್ದ ಹುಡುಗಿಯರು, ವಸ್ತುಗಳ ಜೊತೆ ವಾಚ್ಮ್ಯಾನ್ ಕೂಡ ಆಹುತಿಯಾಗಿದ್ದ. ಯಾವ ಫೋಟೋಸ್ ವಿಡಿಯೋಸ್ ಇಟ್ಟುಕೊಂಡು ಭುವನ್ ಇಚ್ಛಾಳ ಬಾಳಲ್ಲಿ ಆಟ ಆಡಿದ್ದನೋ ಆ ಸಾಕ್ಷಿಗಳೆಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ ಮರದ ಕಬೋರ್ಡ್ನಲ್ಲಿ ಸುಟ್ಟು ಬೂದಿಯಾಗತೊಡಗಿತು. ಸುಶೀಲಾ ಅವರ ಸಹಾಯದಿಂದ ಮೊದಲೇ ಕಾದು ನಿಂತಿದ್ದ ಕಾರ್ ಏರಿದ ಇಚ್ಛ ತನ್ನ ತವರು ಮನೆಯ ಕಡೆ ದೌಡಾಯಿಸಿದಳು. ಯಾರು ಕೈ ಬಿಟ್ಟರೂ ತನ್ನ ಪರಿಸ್ಥಿತಿ ಹೇಳಿಕೊಂಡರೆ ತವರು ಮನೆಯವರು ಕೈ ಬಿಡರು ಎಂಬ ನಂಬಿಕೆಯಿಂದ ಬೆಳಗ್ಗಿನ ಜಾವದಲ್ಲಿ ತವರಿಗೆ ಬಂದಿದ್ದ ಇಚ್ಛಾಳನ್ನು ಸ್ವಾಗತಿಸಿದ್ದು ಖಾಲಿ ಒಡೆಯುತ್ತಿದ್ದ ಮನೆ. ಮನೆಯ ಮುಂಭಾಗದಲ್ಲಿ ಸೋತಂತೆ ಕೂತವಳನ್ನು ಅಣುಕಿಸಿ ನಕ್ಕಿತು ಬಾಗಿಲಲ್ಲಿ ಸಿಕ್ಕಿಸಿದ ಬೀಗ. ಅತ್ತ ಇತ್ತ ಹೋಗುತ್ತಿದ್ದ ಜನರು ಇಚ್ಛಾಳನ್ನು ನೋಡಿ ಬಾಯಿಗೆ ಬಂದಂತೆ ಮಾತಾಡುತ್ತಾ, ಇಂಥ ಹೆಣ್ಮಕ್ಳು ಹುಟ್ಟಿದ್ರೆ ತಂದೆ ತಾಯಿ ನೇಣು ಬಿಗಿದುಕೊಳ್ಳದೆ ಬಿಟ್ಟರೆ ಬೇರೆ ದಾರಿ ಏನಿದೆ? ಇಂಥವರು ಭೂಮಿಗೆ ಭಾರ ಎಂದು ಬೈಯುತ್ತಿದ್ದರೆ ತನ್ನ ತವರಿಗೆ ಏನಾಯಿತೋ ಎಂದು ಗಾಬರಿಗೊಂಡಳು. ಆಂಟಿ, ನನ್ನ ಅಪ್ಪ ಅಮ್ಮ, ನನ್ನ ತಂಗಿಗೆ ಏನಾಯಿತು? ಅವರು ಎಂದು ಅಷ್ಟಕ್ಕೆ ನಿಲ್ಲಿಸಿದ ಇಚ್ಛಾಳಿಗೆ ಮುಂದಿನ ಮಾತು ಹೇಳೋದಕ್ಕೆ ಭಯವಾಗಿತ್ತು. ಸದ್ಯಕ್ಕೆ ಅದೊಂದು ಬಾಕಿ ಇದೆ. ನೀನು ಮಾಡಿದ ಕೆಲಸಕ್ಕೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಒಡವೆಗಳ ಜೊತೆ ಮದುವೆ ಹಿಂದಿನ ದಿನ ನೀನು ಓಡೋದ್ಮೇಲಾದರೂ ಸುಮ್ಮನೆ ಇದೆಯಾ ಅಂದರೆ ಅದೂ ಇಲ್ಲ. ನೀನೇ ಬೆಳೆಸಿದ ಕಂಪ್ನಿಯನ್ನು ಮುಳುಗಿಸಿದ್ದಲ್ದೆ ಆಫೀಸ್ ಹಣಗಳನ್ನು ಬಳಸ್ಕೊಂಡು ಕಂಪ್ನಿ ಲಾಸ್ ಆಗೋ ಹಾಗೆ ಮಾಡಿದೆ. ಹೆತ್ತ ತಾಯಿನೇ ಮಗುನ ಕೊಂದರೆ ನ್ಯಾಯ ಯಾರ ಹತ್ರ ಕೇಳೋದು? ಏನೋ ಅವ್ರ ಪುಣ್ಯ ಚೆನ್ನಾಗಿತ್ತು. ನಿನಗೆ ನಿಶ್ಚಯ ಆಗಿದ್ದ ಹುಡುಗ ಎಲ್ಲ ಮರೆತು ನಿನ್ನ ಮನೆಯವರಿಗೆ ಸಹಾಯಕ್ಕೆ ನಿಂತ. ಇಲ್ಲ ಅಂದರೆ ಆಗಲೇ ಹೇಳಿದಂತೆ ನೇಣು ಬಿಗಿದುಕೊಳ್ಳೋದು ಬಿಟ್ಟು ಬೇರೆ ಯಾವ ದಾರಿನೂ ಇರ್ತಿರಲಿಲ್ಲ. ನಿನ್ನಂಥ ಹೆಣ್ಮಕ್ಳು ಯಾಕಾದರೂ ಹುಡ್ತಾರೋ, ಅದಕ್ಕೆ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅನ್ನೋದು. ನಿನ್ನ ತಂದೆ ಗಂಡು ಮಗನಂತೆ ನಿನ್ನನ್ನು ಸಾಕಿದ್ದಕ್ಕೆ ತಕ್ಕ ಶಾಸ್ತಿ ಮಾಡಿದೆ ಎಂದು ಬೈಯುತ್ತಿದ್ದರೆ
ಅವರ ಒಂದೊಂದು ಮಾತುಗಳು ಅವಳನ್ನು ಇನ್ನಿಲ್ಲದಂತೆ ನೋಯಿಸುತ್ತಿತ್ತು. ತಪ್ಪೇ ಇಲ್ಲದೆ ಶಿಕ್ಷೆ ಅನುಭವಿಸುತ್ತಿದ್ದಳು ಇಚ್ಛಾ. 2 ಕೈಯಲ್ಲೂ ಸೂಟ್ಕೇಸ್ ಹಿಡಿದು ಹೊರಟ ಇಚ್ಛಾಳಿಗೆ ಮುಂದಿನ ದಾರಿ ತಿಳಿಯುತ್ತಿಲ್ಲ. ಅವಳ ಸ್ವಂತದವರು ಅನ್ನೋರು ಇನ್ನು ಭೂಮಿಗೆ ಬಾರದ ಮಗುವಿನ ಹೊರತಾಗಿ ಇನ್ನಾರೂ ಇಲ್ಲ. ಅವಳು ಬಂದ ಕಾರು ಆಗಲೇ ತನ್ನ ಗಮ್ಯ ಸೇರಲು ಹೊರಟಿತ್ತು. ಜೀವನದಲ್ಲಿ ಸೋತ ಇಚ್ಛಾ ಸೂಟ್ಕೇಸ್ ಹಿಡಿದು ಭಾರವಾದ ಹೆಜ್ಜೆಯ ಜೊತೆ ಭಾರವಾದ ಹೃದಯ ಹೊತ್ತು ಕಾಣದ ದಾರಿ ಹುಡುಕಿ ಹೊರಟಳು. ಮುಂದುವರಿಯುವುದು.